ಕರ್ನಾಟಕದ ಉಪಮುಖ್ಯಮಂತ್ರಿ ಸರಳ ಸಜ್ಜನಿಕೆಯ ರಾಜಕಾರಣಿ ಎಂದೇ ಗುರುತಿಸಿಕೊಂಡಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರ 75ನೇ ಹುಟ್ಟುಹಬ್ಬವನ್ನು ತುಮಕೂರು ನಗರದಲ್ಲಿ ಅಭಿಮಾನಿ ಬಳಗದ ವತಿಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತುಮಕೂರು ನಗರದ ದೇವರಾಯ ಪಟ್ಟಣದಲ್ಲಿರುವ ಶ್ರೀ ಶಾರದಾಂಬಾ ವೃದ್ಧಾಶ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಹುಟ್ಟುಹಬ್ಬದ ಅಂಗವಾಗಿ ವೃದ್ಧಾಶ್ರಮದಲ್ಲಿರುವ ಹಿರಿಯರಿಗೆ ಊಟ, ಸಿಹಿ ಹಾಗೂ ಹಣ್ಣುಗಳನ್ನು ವಿತರಿಸಿ ಸಂಭ್ರಮಿಸಲಾಯಿತು. ಈ ಮೂಲಕ ಜನಪ್ರತಿನಿಧಿಯ ಹುಟ್ಟುಹಬ್ಬವನ್ನು ಸಮಾಜಮುಖಿ ಕಾರ್ಯದ ಮೂಲಕ ಆಚರಿಸಲಾಯಿತು. ಸಾಹೇಬರು ಈಗಿನ ಪರಿಸ್ಥಿತಿಯನ್ನು ಅನುಗುಣವಾಗಿ ಇವತ್ತು ಬರ ಪರಿಸ್ಥಿತಿ ಇರೋದ್ರಿಂದ ನಮ್ಮ ಹುಟ್ಟುಹಬ್ಬವನ್ನು ಯಾವುದೇ ರೀತಿ ಆಡಂಬರ ಮಾಡದೇ ಇರಬೇಕಂತ ಸಾಹೇಬರು ಅವರು ಹೇಳಿಕೆ ಕೊಟ್ಟಿದ್ದು. ಅವರ ಹೇಳಿಕೆ ಇದರಲ್ಲೂ ಸಹ ನಾವು ಅವರ ಅಭಿಮಾನಪೂರ್ವಕವಾಗಿ ನಮ್ಮ ತುಮಕೂರು ಜಿಲ್ಲೆಯ ಹೆಮ್ಮೆಯ ಪುತ್ರ ವರಪುತ್ರ ಅಂತ ಹೇಳುವ ಸಹ ನಾವು ಅಂಥ ವ್ಯಕ್ತಿನ ಇವತ್ತು ನಾವು ತುಮಕೂರು ಜನತೆ ಪಡೆದಿರೋ ನಮ್ಮೆಲ್ಲರ ಸುಪುಣ್ಯ. ಅಂಥ ನಾಯಕ ಇವತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಅವರ ಉನ್ನತ ಸ್ಥಾನಮಾನಗಳು ಸಿಗದಂತ ಆಶಿಸುತ್ತಾ ಏನು ನಮ್ಮ ಹಿರಿಯ ಶಾರದಾ ಟ್ರಸ್ಟ್ ಏನು ನಮ್ಮ ಹಿರಿಯವರೆಲ್ಲ ಏನು ಇಲ್ಲಿದ್ದಾರೆ ಹಿರಿಯರ ಆಶೀರ್ವಾದ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಇವರ ಆಶೀರ್ವಾದವನ್ನು ಸಹ ಎಲ್ಲರಿಗೂ ಬೇಕಾಗುತ್ತೆ. ಕಾರ್ಯಕ್ರಮದಲ್ಲಿ ಹರಿಕಥಾ ವಿದ್ವಾನ್ ಡಾಕ್ಟರ್ ಲಕ್ಷ್ಮಣ್ ದಾಸ್, ಕಾಂಗ್ರೆಸ್ ಮುಖಂಡ ನರಸಿಂಹರಾಜು, ಗೋವಿಂದರಾಜು, ಅಖಿಲ ಭಾರತ ಅಂಬೇಡ್ಕರ್ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ ನಿಧಿ ಕುಮಾರ್, ನರಸಿಂಹಮೂರ್ತಿ, ರಜನಿಕಾಂತ್, ಪ್ರಕಾಶ್, ಮಲ್ಲಪ್ಪ ಸೇರಿದಂತೆ ಹಲವು ಮುಖಂಡರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ದರು. ಹಿರಿಯ ನಾಗರಿಕರೊಂದಿಗೆ ಸಮಯ ಕಳೆದು ಅವರಿಗೆ ಊಟ ಹಾಗೂ ಸಿಹಿ ಹಣ್ಣುಗಳನ್ನು ವಿತರಿಸುವ ಮೂಲಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಲಾಯಿತು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.